ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ನಿಂತಿದೆ. ಹೊಸ ಕಲಬುರಗಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಇದು. ಸದ್ಯ ದಲಿತ ಸಿಎಂ ಕೂಗು ಕೇಳಿ ಬಂದಿಲ್ಲ ಅಂತ ಹೇಳಿದ್ದಾರೆ. 2028ಕ್ಕೆ ದಲಿತ ಸಿಎಂ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಸಿಎಂ ಬದಲಾವಣೆ ಅಂತ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಕಲಬುರಗಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಮೊದಲು ಕೇಳಿ ಬರ್ತಾ ಇತ್ತು, ಆದರೆ ಈಗ ಆ ಕೂಗು ನಿಂತಿದೆ. ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವರು ನಮ್ಮ ಪಕ್ಷದವರಲ್ಲ, ನಮ್ಮ ಪಕ್ಷದವರು ಹೇಳಿದ್ರೆ ಅದಕ್ಕೆ ರಿಯಾಕ್ಷನ್ ಮಾಡಬಹುದು, ಅವರ ಹೇಳಿಕೆಗೂ ನಮಗೂ ಯಾವ ಸಂಬಂಧವೂ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಎಚ್ ವಿಶ್ವನಾಥ್ ಅವರು ಹೇಳಿದಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿ ಅವರು ಹೇಳಿದ್ದಾರೆ. ಸಿಎಂ ಬದಲಾವಣೆ ಅಂತ ಎಚ್ ವಿಶ್ವನಾಥ್ ಹೇಳಿಕೆಯನ್ನ ನೀಡಿದ್ದಾರೆ, ಆದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಕಲಬುರಗಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವರು ಏನೋ ಹೇಳ್ಕೊಳ್ತಾರೆ, ಅದು ನಮ್ಮ ಪಕ್ಷದವರ ಹೇಳಿಕೆ ಏನೂ ಅಲ್ಲ. ಹಾಗಾಗಿ ಅವರು ಹೇಳಿದ್ದಕ್ಕೆಲ್ಲ ನಾವು ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಪಕ್ಷದವರೇನಾದ್ರೂ ಹೇಳಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಬಹುದಾಗಿತ್ತು, ಅಥವಾ ಯಾಕೆ ಹೀಗೆ ಹೇಳಿದ್ರಿ ಅಂತ ಆದ್ರೂ ಕೇಳಬಹುದಾಗಿತ್ತು. ಆದ್ರೆ ಹೇಳಿರೋದು ಬೇರೆ ಪಕ್ಷದವರು, ನಮಗೂ ಇದಕ್ಕೂ ಯಾವ ರೀತಿಯ ಸಂಬಂಧವೂ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ಏನು ಹೇಳಿದ್ರು ಎಚ್ ವಿಶ್ವನಾಥ್ ಅವರು, ಮುಖ್ಯಮಂತ್ರಿಯ ಬದಲಾವಣೆ ಆಗತ್ತೆ ಮುಂದಿನ ಕೆಲವು ತಿಂಗಳಲ್ಲಿ, ಮುಂದಿನ 2-3 ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ. ಡಿಕೆ ಶಿವಕುಮಾರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಜಾತಿಗಣತಿಯ ವಿಷಯವನ್ನ ಮಾತನಾಡ್ತಾ ಆ ವಿಚಾರವನ್ನ ಹೇಳಿದ್ರು. ಈಗ ಜಾತಿಗಣತಿ ಕೂಡ ಸಾಧ್ಯ ಆಗೋದಿಲ್ಲ, ಯಾಕೆಂದ್ರೆ ಮುಂದಿನ 2-3 ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ, ಸಮಯಾವಕಾಶ ಇವರಿಗೆ ಇರೋದಿಲ್ಲ ಅಂತ ಹೇಳಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ನಾವು ಪ್ರತಿಕ್ರಿಯಿಸೋದಿಲ್ಲ ವಿರೋಧ ಪಕ್ಷದವರ ಮಾತಿಗೆ ಅಂತ ಹೇಳ್ತಾನೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಕಲ್ಪಿಸೋರು, ನೀವು ಏನು ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಈಗ ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅದು ನಮ್ಮ ಸಂಬಂಧಪಟ್ಟ ಇಲ್ಲ. ನಮ್ಮ ಶಾಸಕರು ಹೇಳಿದ್ರೆ ಅದ್ರ ಬಗ್ಗೆ ಏನಾರ ಹೇಳಲಿಕ್ಕೆ, ಅಥವಾ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಹೇಳಲಿಕ್ಕೆ ಅವಕಾಶ ಇತ್ತು. ನಿನ್ನೆ ನಮ್ಮ ಖರ್ಗೆ ಸಾಹೇಬ್ ಹೇಳಿರಲ್ಲ, ವರಿಷ್ಠರು ಹೇಳಿದಾರೆ. ನಿಮ್ಮ ಗುಲ್ಬರ್ಗ ಹೇಳಿರಲ್ಲ, ಯಾದಗಿರಿ ಹೇಳ್ಯಾನದ. ಅವ್ರು ಹೇಳಿದ ಮ್ಯಾಗ ಬಂದು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಈಗ 1 ವರ್ಷದಿಂದ ಸ್ಟಾಪ್ ಇದಾರ, ಇಲ್ಲ 1 ವರ್ಷದಿಂದ ಈಗ ದಲಿತ ಸಿಎಂ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ. ಏನ್ ಸಂಬಂಧ ಆ ಪಕ್ಷಕ್ಕೂ ಅವ್ರ ಹೇಳಿಕೆಗೆ ನಮ್ಮ ಪಕ್ಷಕ್ಕೂ ಏನ್ ಸಂಬಂಧ ಕಲ್ಪಿಸೋರು, ನೀವು ಏನ್ ಮಾಡೋಕ್ಕಾಗಲ್ಲ. ಅವ್ರು ಬೇರೆ ಪಕ್ಷದಾಗಿದ್ದಾರೆ, ನಮ್ಮ ಪಕ್ಷ ಬೇರೆ. ಈಗ ಎಲ್ಲರೂ ಹೇಳ್ತಾರಂಗೆ ಅದಕ್ಕೆಲ್ಲದಕ್ಕೂ ಸರ್ಕಾರ ಮಂತ್ರಿಗಳು ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅದು ನಮ್ಮ ಸಂಬಂಧಪಟ್ಟ ಇಲ್ಲ. ನಮ್ಮ ಶಾಸಕರು ಹೇಳಿದ್ರೆ ಅದ್ರ ಬಗ್ಗೆ ಏನಾರ ಹೇಳಲಿಕ್ಕೆ, ಅಥವಾ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಹೇಳಲಿಕ್ಕೆ ಅವಕಾಶ ಇತ್ತು. ನಿನ್ನೆ ನಮ್ಮ ಖರ್ಗೆ ಸಾಹೇಬ್ ಹೇಳಿರಲ್ಲ, ವರಿಷ್ಠರು ಹೇಳಿದಾರೆ. ನಿಮ್ಮ ಗುಲ್ಬರ್ಗ ಹೇಳಿರಲ್ಲ, ಯಾದಗಿರಿ ಹೇಳ್ಯಾನದ. ಅವ್ರು ಹೇಳಿದ ಮ್ಯಾಗ ಬಂದು ನಾವೇನು ಹೇಳೋದು ಅವಶ್ಯಕತೆ ಇಲ್ಲ. ಈಗ 1 ವರ್ಷದಿಂದ ಸ್ಟಾಪ್ ಇದಾರ, ಇಲ್ಲ 1 ವರ್ಷದಿಂದ ಈಗ ದಲಿತ ಸಿಎಂ ಸ್ಟಾಪ್ ಆಗಿದೆ, ಫುಲ್ ಸ್ಟಾಪ್ ಆಗಿದೆ. ಅದೇನಿಲ್ಲ ಇಲ್ಲ. ಈಗ ಹೊಸ ಎಲೆಕ್ಷನ್ ಆದ್ಮೇಲೆ ನೋಡೋಣ. ಈಗ ಯಾಕೆ ಇಲ್ಲ ಈ ಅವಧಿಗೆ ನನ್ನ ಲೆಕ್ಕಲೇ ಇಲ್ಲ. 28ರಲ್ಲಿ ಏನಾರ ಅದ್ರ ಬಗ್ಗೆ ಗಂಭೀರ ಚರ್ಚೆ ಮಾಡೋಣ.